ಎಸಿ ಹಾಕೋ ಕನ್ವಿನ್ಸೇ ಆಗ್ತಾ ಇಲ್ಲ ಡಾರ್ಲಿಂಗ್. ಏನು ಗೊತ್ತಾ, ವಿಂಡ್ ಬ್ಲಾಸ್ಟ್ ಆಗ್ತಾಯಿಲ್ಲ ಅಂತ ಇವಾಗ ಫಸ್ಟು ಹಾಕೋಕ್ಕಾಗಕ್ಕಿತ್ತು, ಮಸ್ತಾಗಿ ಆಗ್ತಾಯಿತ್ತು. ಅಂದರೆ ಇದು ಸ್ಟಾರ್ಟಿಂಗ್ ಹಾಕ್ಸ್ದಾಗೂ ಅಷ್ಟೇ ಚೆನ್ನಾಗಿ ಆಗ್ತಾಯಿತ್ತು. ಇವಾಗ ಎಷ್ಟೇ ಸ್ಪೀಡ್ ಹೊಡಿ, ಯಾವುದೇ ಥರ ತಗೊಳ್ಳಿ, ಏರೋಟ್ ಆಗ್ತಾಯಿಲ್ಲ. ಅಂದರೆ ಏರೋಟ್ ಆಗ್ತಾಯಿಲ್ಲ ಅಂತ ನೋಡಿ, ಇಲ್ಲಿದೆಯಲ್ಲ ಈ ಪೈಪ್ ಒಂದು ಸಲ ಬಿಟ್ಕೊಂಡಿತ್ತು. ಅದು ನಿಜವಾಗ್ಲೂ ಇಲ್ಲೇ ಇತ್ತಾ ಇಲ್ಲ ಬೇರೆ ಕಡೆದಾಗ ಗೊತ್ತಿಲ್ಲ. ಒಟ್ನಲ್ಲಿ ಏರೋಟ್ ಆಗ್ತಾಯಿಲ್ಲ ಅಂತ ನೋಡಿ. ಫಸ್ಟ್ ಆದರೆ ಮಸ್ತಾಗಿ ಆಗ್ತಾಯಿತ್ತು. ಇವಾಗ ಒಂದು ಸಲ ಕೇಳಿಸ್ತೀನಿ ನೋಡಿ ವಾರ್ಮ್ ಅಪ್ ಸೌಂಡು. ನೋಡಿದ್ರಾ, ಇವಾಗ ಈ ಥರ ಬರುತ್ತೆ. ಅಂದರೆ ಎಸಿ ತುಂಬ ಲೌಡ್ ಇರುತ್ತೆ ಅಂತ ಗೊತ್ತಿತ್ತು, ಪರವಾಗಿಲ್ಲ. ನನಗೆ ಯಾಕೋ ಇದು ರೂಢಿ ಆಗಿರೋಕ್ಕೋ ಇಲ್ಲ ಕನ್ವಿನ್ಸ್ ಆಗ್ತಾಯಿದ್ದೀನೋ ಇದು ಇವಾಗ ಗೊತ್ತಾಯಿಲ್ಲ. ವಿಂಡ್ ಬ್ಲಾಸ್ಟ್ ಆಗ್ತಾಯಿಲ್ಲ ಅಂತ ನಾನು ತಿರ್ಗೋಬಿಟ್ಬಿಟ್ಟು ಒಂದು ಸಲ ಹಾಕಿ ನೋಡೇ ಬಿಡೋಣ ಅಂತ ಬಿಸ್ತಾಯಿದ್ದೀನಿ. ನೋಡೋಣ ನೆಕ್ಸ್ಟ್. ಬಾಳು ನೋಡಿ ಹೇಗಿದೆ ಅಂತ, ಚೆನ್ನಾಗಿದೆಯಾ ಎಸಿ. ಇವಾಗ ಇದನ್ನು ತೆಗೆದೆ ಸಾಪು. ಒಂದು 2-3 ಸಲ ತೆಗಿಯೋಣ ಅಂತ ನೋಡಿದೆ, ಆಗಲ್ಲ ಅಂತ ಇದು ಸ್ಟಾಕ್ ಎಗ್ಸಷ್ಟು ಬೆಂಡ್ ಟೈಪ್ ಎಲ್ಲ ಬಿಚ್ಬಿಟ್ಟು ಒಂದು ಸಲ ತೋರಿಸಿದ್ನಲ್ಲ, ಆ ಥರ ಆಗಿತ್ತು. ಸೊ ಇದನ್ನು ತೆಗಿಬೇಕಂದ್ರೆ ಸಾಸಾಗುರು. ಯಪ್ಪ ಅಂತೂ ಇಂತೂ ಬಂತು ಬಿಡು. ಇದು ಒಂದೇ ಖುಷಿ ಬಂದಿತ್ತು ಹಾಕ್ಬಿಡೋಣ. ಅದು ಮೂಡ್ ಚೇಂಜ್ ಆಗ್ತಿನ ಮುಂಚೆ ನಾವು ಹಾಕೊಂಡ್ಬಿಟ್ರೆ ಒಳ್ಳೆಯದು. ಬೆಸ್ಟು ಗುರು ಇದೇನೆ, ಸಾಕಾಗಿದೆ. ಹಾಂ